ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಹೊಂಡಾ ಶೈನ್ ರೀ ಅದು. ಹೋಂಡಾ ಶೈನು. ಹ್ಞೂ ರೀ. ಓಕೆ, ಯಾವ್ದು ಮಾಡಲಿ ಸರ್ ಅದು? ಅದು 2019 ರೀ. 2019. ಓನರ್ ಎಷ್ಟಾಗಿದ್ದಾರೆ? ಅದು ಸೆಕೆಂಡ್ ಓನರ್ ರೀ ನಾವು. ನೀವು ಸೆಕೆಂಡ್ ಓನರಾ? ಹ್ಞೂ ರೀ. ಓಕೆ, ಎಷ್ಟು ಹೊಡಿದೆ ಗಾಡಿ? ಅದು 40,000 ಹೊಡೈತೆ ರೀ. ಬರೀ 40,000? ಹ್ಞೂ ರೀ. ಓಕೆ, ಇನ್ಸೂರೆನ್ಸು? ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ರೀ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಅಲ್ಲ. ಹಾಂ. ಟೈರ್ ಹೆಂಗಿದಾವೆ ಮುಂದೆ ಹಿಂದೆ? ಟೈರ್ ಮುಂದಿಂದ ಸ್ವಲ್ಪ ಕಡಿಮೆ ಐತೆ ರೀ, ಹಿಂದಿಂದ ಹೊಸ ಐತೆ ರೀ. ಓಕೆ, ಏನೆಲ್ಲ ಶೋರೂಮ್ ಇಷ್ಟೇನಾ ಅಥವಾ ಏನಾದರೂ ಹೊರಗಡೆ ಸರ್ವಿಸಾ? ಹೊರಗಡೆನ ರೀ, ನಾವು ಸೆಕೆಂಡ್ ಹ್ಯಾಂಡ್ ತೊಗೊಂಡಿವಲ್ಲ. ಹ್ಞೂ. ಹೀಗಾಗಿ 8 ತಿಂಗಳ ಗಾಡಿ ಇತ್ತು ಸರ್ ಅದು ನಾವು ತೊಗೊಂಡಾಗ. ಹ್ಞೂ. ತೊಗೊಂಡು ಒಂದು 3-4 ವರ್ಷ ಆಯ್ತು ರೀ. ಓಕೆ, ಇವಾಗ ಗಾಡಿ ಫೈನಾನ್ಸ್ ಏನಿಲ್ಲ? ಏನಿಲ್ಲ ರೀ, ಎಲ್ಲ ಕ್ಲಿಯರ್ ಐತಿ. ಓಕೆ, ಇಂಜಿನ್ ರನ್ನಿಂಗ್ ಇದೆಯಾ ಕಂಡೀಷನ್ನು? ಹಾಂ, ರನ್ನಿಂಗ್ ಕಂಡೀಷನ್ ಐತಿ. ಓಕೆ, ಈ ತೊಗೊಳೋರಿಗೆ ಗಾಡಿ ಖರ್ಚು ಏನಾದರೂ ಇದೆಯಾ? ಏನಿಲ್ಲ ರೀ. ಏನೂ ಇಲ್ಲ? ಏನಿಲ್ಲ ರೀ. ಟೈರ್ ಒಂದು ಅದು. ಟೈರ್ ಒಂದು ಹಾಕ್ಸಮಕ್ಕ? ಹಾಂ, ಅಷ್ಟೇ ರೀ. ಓಕೆ, ಅಂದರೆ ಏನು ಒಂದು 20% ಇದಾವೆ ಪೂರಾ ಹೋಗಿದಾವ? ಹಾಂ, 20% ಮುಂದಿಂದ ಐತ್ರಿ, ಹಿಂದಿಂದ ಹೊಸದ ಪೂರ್ತಿ. ಹಾಂ, ಅಂದರೆ ಫ್ರಂಟ್ ಒಂದು ಹಾಕ್ಸಬೇಕು? ಹಾಂ, ಅಷ್ಟೇ. ಓಕೆ, ಅದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ? ಏನಿಲ್ಲ ರೀ. ಓಕೆ ಸರ್, ಎಲ್ಲಿರೋದು ಗಾಡಿ ಇದು? ಇದು ಬೆಲ್ಗಾಮ್ ಡಿಸ್ಟಿಕ್ ರೀ, ಹಾಂ. ಸವದತ್ತಿ ತಾಲೂಕು, ಎಕ್ಕೇರಿ ಅಂತೇಳಿ ಊರು. ಓಕೆ, ಸೌದತ್ತಿಂದ ಎಷ್ಟು ದೂರ ಆಗುತ್ತೆ? ಸವದತ್ತಿಂದ 15 ಕಿಲೋಮೀಟ್ರ್. 15? ಹ್ಞೂ ರೀ. ಓಕೆ, ಏನು ಹೇಳ್ತೀರಿ ಗಾಡಿ ರೇಟು? ಅದು 75,000 ಹೇಳತ್ತೀವಿ ರೀ. 75,000? ಹ್ಞೂ ರೀ. 19 ಮಾಡಲು? ಹಾಂ, 19 ಮಾಡಲ್ ರೀ. 75,000? ಹ್ಞೂ ರೀ. ಕಡಿಮೆ ಅಂದ್ರೆ? ಸ್ವಲ್ಪ ಹೆಚ್ಚು ಕಡಿಮೆ ನೋಡಿ ಕೊಡುದ್ರಿ ಅಷ್ಟೇ. ನೋಡಿ, 19 ಮಾಡಲು ಅಂದ್ರೆ ಅಲ್ಲಿಗೆ ಹೆಚ್ಚು ಕಮ್ಮಿ 6 ವರ್ಷ ಲೆಕ್ಕಾಚಾರ ಆಗುತ್ತೆ. ಹಾಂ ರೀ. ನೋಡಿ, ಹೆಚ್ಚು ಕಮ್ಮಿ ಮಾಡಿಕೊಡು, ಓಕೆನಾ? ಆಯ್ತು ಸರ್, ಆಯ್ತು. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದಲ್ಲ ರೀ.